ನೆಕ್ಸ್ಟ್ ಬೇರೆ ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ರಿ ಈಗ ನೀವು? ಏನ್ ಸವಾಲುಗಳನ್ನ ಎದುರಿಸ್ತಾ ಇದ್ರಿ ಮತ್ತೆ? ಈಗ ಸದ್ಯ ನಮ್ಮ ಬ್ಯಾಡಗಿ ಮತಕ್ಷೇತ್ರದೊಳಗೆ ನಾಲ್ಕು ನಾಲ್ಕು 5 ಕೆರೆ ನೀರು ತುಂಬತಕ್ಕಂಥ ಯೋಜನೆ ಅದಾವ. ಈಗಾಗಲೇ ಮಳೆ ಬಂದಿರೋದ್ರಿಂದ ಮಳೆ ತುಂಬಿ ಹರಿತಾ ಇರೋದ್ರಿಂದ ಇವತ್ತು ಎಲ್ಲ ಆ ಯೋಜನೆಗಳು ಇವತ್ತು ಪ್ರಾರಂಭ ಮಾಡಿಸಿ ಎಲ್ಲಾ ಕೆರೆಗೂ ಕೂಡ ನೀರು ಹೊಂಟೈತಿ. ಬಹಳ ಕಡೆಗೆ ನಮ್ಮ ರೈತರು ಎಲ್ಲೇ ಹೋದ್ ಸಾಲದಂಗ್ ಮಳೆ ಹೋಗಿ ನಮ್ ಕೆರೆ ತುಂಬತೈತೆ ಇಲ್ಲೋ ನಿಮ್ ಕೆರೆ ತುಂಬತೈತೆ ಇಲ್ಲೋ ಅಂತಕ್ಕಂಥ ಆತಂಕದಿಂದ ಅಲ್ಲೇದಲ್ಲೇ ಅವರೇ ಮುಂದುವರೆದು ತಮ್ಮ ಕೆರೆಗೆ ರಾತ್ರಿ ಹೋಗಿ ಆ ಪೈಪ್ಲೈನ್ ಹೊಡ್ಕೊಂಡು ತಮ್ಮ ಊರಿಗೆ ತಗೊಂಡ್ ಹೋಗ್ತಕ್ಕಂಥದ್ದು, ಇನ್ನೊಂದು ಊರಿಗೆ ತಗೊಂಡ್ ಹೋಗ್ತಕ್ಕಂಥದ್ದು ಇದು ಕೂಡ ಬಹಳ ತಪ್ಪು ನಮ್ಮ ರೈತರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಳ್ಳೆ ಮಳಿ ಬರಕತ್ತೈತಿ, ಹೊಳೆಗಳು ಚೆನ್ನಾಗಿ ಹರಿಯಕತ್ತಾವ. ಆ ಕಾರಣಕ್ಕೋಸ್ಕರ ನಾ ರೈತರಲ್ಲಿ ವಿನಂತಿ ಮಾಡ್ಕೊಂತಾನಿ, ಎಲ್ಲಾ ಗ್ರಾಮಗಳಿರ್ತಕ್ಕಂಥವ್ರು ಎಲ್ಲರೂ ರೈತರ. ಹೌದ್ರಿ, ಎಲ್ಲಾ ರೈತರು ಕೂಡ ಹಿತ ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ನಮ್ದು ಜವಾಬ್ದಾರಿ. ಅಧಿಕಾರಿಗಳು ಕೂಡ ಹಗಲು ರಾತ್ರಿ ಕೂಡ ಕಷ್ಟಪಟ್ಟು ಇವತ್ತು ಕೆಲಸ ಮಾಡ್ತಾವ. ಈ ರೀತಿ ಏನೋ ದುರಾಸೆಗೆ ಹೋಗಿ ನಮ್ಮ ರೈತರು ತಮ್ಮ ಗ್ರಾಮದ ಅಷ್ಟೇ ಕೆರೆ ತುಂಬಲಿ ಮುಂದುವರೆದು ಏನಾರ ಯಾಕಾಗಲ್ದ ಅಂತಕ್ಕಂಥ ಭಾವನೆ ಏನೈತಲ್ಲ, ದಯಮಾಡಿ ಆ ಭಾವನೆಯನ್ನ ಬಿಟ್ಟು ಎಲ್ಲರೂ ಕೂಡ ಸಹಕರಿಸ್ಕೊಂಡು ನಮ್ಮ ಅಧಿಕಾರಿಗಳ ಕೂಟಾಗ ಸಹಕರಿಸ್ಕೊಂಡು ಎಲ್ಲ ನಮ್ಮ ಬ್ಯಾಡಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಸಹಕಾರವನ್ನ ನಮ್ಮ ರೈತರಲ್ಲಿ ಕೂಡ ನಾನು ಮನವಿ ಮಾಡ್ಕೊಂತ ಸರ್. ಹಾಗೇನೆ ರೈತರು ಬಹಳ ಕಷ್ಟದಲ್ಲಿ ಇರ್ತಾರೆ ಯಾವಾಗ್ಲೂ. ಅದಕ್ಕೆ ಯಾಕಂತ ಹೇಳಿದ್ರೆ ಬೆಳೆ ವಿಮೆಯಿಂದ ಹಿಡಿದು ಗೊಬ್ಬರ, ಔಷಧಿ, ಬೀಜ ಎಲ್ಲಾದ್ರಲ್ಲೂ ಕೂಡ ಅವರು ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ನೀವು ಒಪಿನಿಯನ್ ತಗೊಂಡಿದ್ದೀರಾ? ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ? ಅಧಿಕಾರಿಗಳಿಗೆ ಏನಾದ್ರು ತರಾಟೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ದೀರಾ? ಇವೆಲ್ಲದಕ್ಕೆ ಕಾರಣ ನೇಚರ್, ನಿಸರ್ಗ. ನಿಸರ್ಗ ನಮ್ಮೆಲ್ಲರಿಗೆ ರೈತರಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಟ್ರೆ ನಾವು ರೈತರು ಯಾವ ಸರ್ಕಾರದ ಒಂದು ಹಣಕಾಸಿನ ನೆರವಾಗ್ಲಿ ಮತ್ತೊಂದಾಗ್ಲಿ ನಾವು ನಿರೀಕ್ಷಣೆ ಇಟ್ಕೊಳಕ್ ಹೋಗ್ತೀರಿ. ಆ ರೀತಿ ರೈತರು ನಮ್ಮ ಮನಸ್ಸಿನಾಗ ಐತಿ. ಏನ್ಪಾ ನಾವು ಬೆಳೆದಿರ್ತಕ್ಕಂಥ ಮಾಲಿಗೆ ಸರಿಯಾದ ಬೆಲೆ ಇಲ್ಲ, ನಿಸರ್ಗ ನಮ್ ಕುಟಕ್ಕೆ ಸಹಕರಿಸಿಲ್ಲ. ಹಿಂಗಾಗಿ ರೈತ ಎಲ್ಲಾ ನಿಟ್ಟಿನಲ್ಲಿ ಪೆಟ್ಟಿಗೆ ಒಳಗಾಕನ. ಈ ರೀತಿಯಾಗಿ ಅವಂಗ ತೊಂದರೆ ಆದಾಗ, ಕಷ್ಟ ಆದಾಗ ಏನು ಖರ್ಚು ಮಾಡಿರ್ತಕ್ಕಂಥದ್ದನ್ನಾದ್ರೂ ಕೂಡ ಕನಿಷ್ಠ ಸರ್ಕಾರ ಕೊಡ್ಲಿ ಅಂತಕ್ಕಂಥದ್ದು ಅವ್ರ ಬೇಡಿಕೆ ಇರ್ತೈತಲ್ಲ ಹೊರತು ವಿಶೇಷವಾಗಿ ಯಾವುದೇ ಸರ್ಕಾರದ ಮೇಲೆ ದುರಾಸೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಕೂಡ ನಮ್ಮ ರೈತರಲ್ಲಿ ಇರೋದಿಲ್ಲ. ಹೋದ್ಸಲ ಮಳೆ ಕೊರತೆಯಿಂದ ಬಹಳಷ್ಟು ರೈತರು ಬೆಳೆ ಅತಿವೃಷ್ಟಿ ಆಯ್ತು, ಅವ್ರು ಬರ್ತಕ್ಕಂಥ ಆದಾಯ ಬರಲಿಲ್ಲ. ಹೀಗಾಗಿ ಬರ ಪರಿಹಾರ ಕೇಳಿದ್ರು. ಬರ ಪರಿಹಾರ ನಮ್ಮ ರಾಜ್ಯ ಸರ್ಕಾರ 1,000 ಮುಂಚಿತವಾಗಿ ಕೊಡ್ತು. ತದನಂತರ ಕೇಂದ್ರದಿಂದ ಬಂದಿರತಕ್ಕಂಥ ಒಂದಿಷ್ಟು 3,000 ಎಷ್ಟು ಕೊಡ್ತು. ಈ ರೀತಿಯಾಗಿ ರೈತರಿಗೆ ಅದೇನೋ ಆ ಕೊಟ್ಟದ್ದು ಅದಕ್ಕೂ ಬಿಟ್ಟೋದಲ್ಲ. ಅದ್ರ ಜೊತೆಗೆ ಬೆಳೆ ವಿಮೆನು ಕೂಡ ಕೆಲವೊಂದು ಪಂಚಾಯತಿ ಬಂದು ಕೆಲವೊಂದು ಪಂಚಾಯತಿ ಬರಲೇ ಇಲ್ಲ. ಅದರಲ್ಲೂ ಕೂಡ ನಮ್ಮ ರೈತರಿಗೆ ಅನ್ಯಾಯ ಆಗೈತಿ. ಅದನ್ನ ಈಗ ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲ ಜಿಲ್ಲೆಯ ಶಾಸಕರು ಸೇರಿಕೊಂಡು ಒಂದು ಕನಿಷ್ಠ ನಮ್ಮ ರೈತರಿಗೆ ಈ ಕಷ್ಟ ಕಾಲದಲ್ಲಿ ಒಂದಷ್ಟು ಪರಿಹಾರ ಸಿಗಲಿ ಅಂತೇಳಿ ಮುಂಗಡವಾಗಿ ಪ್ರತಿ ಒಂದು ಖಾತೆದಾರನಿಗೆ 25,000 ರೂಪಾಯಿ ಬೆಳೆ ಪರಿಹಾರವನ್ನ, ವಿಮೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡಿದ್ವಿ. ಅದ್ ತಕ್ಕ ಮಟ್ಟಿಗೆ ಅನುಕೂಲ ಆಯ್ತು. ಈಗೇನಾಗೈತಿ, 25,000 ಏನೋ ನೆಮ್ಮದಿ ಆಯ್ತು. ಮುಂದೆ ಕೆಲವೊಂದು ಗ್ರಾಮಗಳಲ್ಲಿ 0 ಆಗಿ ಅವ್ರಿಗೇನು ಪರಿಹಾರ ಬರಲಿಲ್ಲ. ಆ ಬಳಿಕ ಕೆಲವೊಂದು ಗ್ರಾಮ ಪಂಚಾಯತ್ಗೆ 50%, 60%, 80% ತನಕ ಸಿಕ್ತು. ಇದರಿಂದ ಕೂಡ ಬಹಳಷ್ಟು ಹಳ್ಳಿಗಳಲ್ಲಿ ನಮ್ಮ ರೈತರು ಕಷ್ಟವನ್ನ ಅನುಭವಿಸ್ಲಿಕ್ಕೆ ಹತ್ಯಾರ. ಆದ್ರೂ ಕೂಡ ನಾವು ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಯಾವ ಊರಿಗೆ ಎಷ್ಟೆಷ್ಟು ಜನರಿಗೆ ಬರ ಪರಿಹಾರ ಸಿಕ್ಕೈತಿ ಮತ್ತು ಬೆಳೆ ವಿಮೆ ಸಿಕ್ಕೈತಿ, ಸಿಗದೇ ಇದ್ದಂತಾರ ಯಾರು ಎಷ್ಟು ದಿನ ಐತಿ ಅದನ್ನೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟು ತರಿಸ್ಕೊಂಡು
ಅದನ್ನ ಮುಂದೆ ಸರ್ಕಾರದ ಗಮನಕ್ಕೆ ತಂದು ಅದರಿಂದ ಏನಾದರೂ ಸ್ವಲ್ಪ ಮಟ್ಟಿಗಾದ್ರೂ ರೈತರಿಗೆ ಸಹಾಯ ಮಾಡ್ಬೇಕು ಅಂತಕ್ಕಂಥ ವಿಚಾರ ನಮ್ದೈತಿ. ಅಂದ್ರೆ ಮನಸ್ನಾಗದ ಐತಿ, ಅದನ್ನ ಮುಂದೆ ಕ್ರಿಯೆ ಒಳಗೂ ತರ್ಬೇಕಂತ ವಿಚಾರ. ನಿಸರ್ಗ ಸಹಕರಿಸಿದ್ರ ಅವ್ರ ಬದುಕು ಸ್ವರ್ಗ ಆಕತಿ. ಸ್ವರ್ಗ ಆಕೈತಿ. ಹೌದು, ಕರೆ. ಎಸ್ ಸರ್. ಅಂದ್ರೆ ನಿಮಗೆ ಬಹಳಷ್ಟು ಒಳ್ಳೊಳ್ಳೆ ಆಲೋಚನೆಗಳಿದಾವೆ. ಕೆಲವೊಂದು ಪರಿಸ್ಥಿತಿ ವಾಸ್ತವದಲ್ಲಿ ಸರಿ ಇಲ್ಲದೆ ಕಾರಣ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದಾವೆ, ಅಷ್ಟು ಮಾತ್ರ ಹೇಳ್ಬಹುದು. ನೆಕ್ಸ್ಟ್ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.